ಹಲೋ ಗೈಸ್, ನಾನು ನಿಮ್ಮ ಪ್ರೀತಿ ಹಿವನ್ ಕವಿತಾ. ಇವಾಗ ನಾವು ಎಲ್ಲಿಗೆ ಹೋಗ್ಲಿಕ್ಕೆ ಅಂತ ರೆಡಿಯಾಗಿದ್ದೀವಿ ಅಂತ ಹೇಳಿದ್ರೆ ಹೋಟೆಲಿಗೆ ಹೋಗ್ತಾ ಇದ್ವಿ ಗಾಯ್ಸ್. ಮನೆಯಲ್ಲಿ ಇವತ್ತು ಅಡುಗೆ ಮಾಡಲಿಕ್ಕೆ ಸ್ವಲ್ಪ ಸೋಂಬಾರಿ ಆಗಿಬಿಟ್ಟಿದ್ದೀನಿ. ಸೊ ಸೋಂಬಾರಿ ಹೇಗೆಪ್ಪ ಅಂತ ಹೇಳಿದ್ರೆ, ನಮ್ಮ ಅಕ್ಕನ ಮನೆಗೆ ಹೋಗಿದ್ದೆ. ಅಲ್ಲಿ ಒಂದು ವಾರ ಇದ್ದೆ ಅಲ್ವಾ. ಸೊ ಅವಾಗ ಎಲ್ಲ ಕೆಲಸಗಳು ನಮ್ಮ ಅಕ್ಕನೇ ಮಾಡ್ತಾಯಿದ್ಲು. ಸೊ ಇವಾಗ ಮನೆಗೆ ಸಡನ್ ಬಂದಮೇಲೆ ಸ್ವಲ್ಪ ಸೋಂಬಾರಿ ಆಗಿಬಿಟ್ಟೆ. ಅದಕ್ಕೆ ಇವತ್ತು ನೈಟ್ ನನಗೆ ಅಡುಗೆ ಏನು ಮಾಡಲ್ಲ ಗಾಯ್ಸ್. ಅದಕ್ಕೆ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಫೈನಲಿ ಬಂದು ತಲುಪಿದ್ವಿ ಗಾಯ್ಸ್. ಬಂದು ಕೂತ್ಕೊಂಡಾಗೇ ಚಿಕನ್ ಮಂದಿ, ಪೆರಿ ಚಿಕನ್ ಮಂದಿ ಬರಬೇಕಲ್ವಾ. ಸೊ ಅಲ್ಲಿ ತನಕ ಸುಮ್ಮನೆ ಯಾಕೆ ಕೂತ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮೂರಳಿಗೆ ನನಗೂ ಸೇರಿಸಿ, ನನ್ನ ಗಂಡನಿಗೆ ಮತ್ತು ಮಗನಿಗೆ ಸೇರಿಸಿ ಒಂದು 3 ಗ್ಲಾಸ್ ಜ್ಯೂಸ್ ಕೊಟ್ಟರು ಗಾಯ್ಸ್. ಅದರಲ್ಲಿ 3 ಗ್ಲಾಸ್ ಜ್ಯೂಸ್ನ ಯಾರು ಕುಡಿದ್ರು ಗೊತ್ತಾ? ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಕುಡಿದ್ಬಿಟ್ಟವ್ರೆ. ನನಗಂತೂ ಜ್ಯೂಸೇ ಇಲ್ಲ ಗಾಯ್ಸ್. ಹಾಗೆಯೇ ನನ್ನ ಮಗ ಪುಟಾಣಿ ಮಗ ಆಟ ಆಡ್ಕೊಂಡಿದ್ದಾನೆ. ಫೈನಲಿ ನೋಡಿ ಚಿಕನ್ ಪೆರಿ ಮಂದಿ ಬಂದು ತಲುಪಾಯಿತು. ಇನ್ನೂ ಏನಿಲ್ಲ, ಚೆನ್ನಾಗಿ ಉಡಾಯಿಸೋದೆ ಗಾಯ್ಸ್. ಹಾಗೆಯೇ ನೋಡಿ ಅವರು ಬಡಿಸ್ತಾ ಇದ್ದಾರೆ. ಸೊ ನಮ್ಮ ಹಸ್ಬೆಂಡ್ ಅಂತ ಯೋಚನೆ ಮಾಡಬೇಡಿ, ಅಲ್ಲಿ ಹೋಟೆಲಲ್ಲಿ ಕೆಲಸ ಮಾಡೋರು ನಮಗಲ್ಲಿ ಬಡಿಸ್ಕೊಡ್ತಾ ಇದ್ದಾರೆ. ಸೊ ಫೈನಲಿ ಚಿಕನ್ ಮಂದಿ ತಿಂತಾ ಇದ್ದೀನಿ ಗಾಯ್ಸ್. ನನ್ನ ಫೇವ್ರೆಟ್ ಚಿಕನ್ ಮಂದಿ. ವಾವ್, ಎಷ್ಟು ಟೇಸ್ಟ್ ಅಂತ ಹೇಳಿದ್ರೆ, ಸೊ ತಿನ್ನೋದವರು ಒಂದು ಸಲ ತಿನ್ನಿ ಮತ್ತೆ ತಿನ್ನಬೇಕು ಅಂತಲೇ ಆಸೆ ಆಗುತ್ತೆ. ಚಿಕನ್ ಮಂದಿ ಉಂಟಲ್ವ ಗಾಯ್ಸ್, ಅದ್ರ ಬಗ್ಗೆ ಹೇಳ್ಬೇಕಂತಲೇ ಇಲ್ಲ. ಪೋಳಿ ನನಗಂತೂ ನನ್ನ ಫೇವ್ರೇಟ್ ಅಂತ ಹೇಳಿದ್ರೆ ತುಂಬ ಫೇವ್ರೇಟ್. ನಾನು ಒಂದು ವಾರದಲ್ಲಿ ಒಂದು ಸಲ ಆದರೆ ಹೋಗಿ ತಿನ್ನಬೇಕು ಚಿಕನ್ ಮಂದಿ, ಆಯಿತಾ. ಸೊ ನಾನು ಒಂದು ವಾರ ಅಕ್ಕನ ಮನೇಲಿದ್ದೆ ಅಲ್ಲ, ಸಡನ್ ತಿನ್ನಬೇಕು ಅಂತ ಆಸೆ ಆಯಿತು. ಜೊತೆಗೆ ನಮ್ಮ ಅಕ್ಕನ ಮನೇಲಿದ್ದಾಗ ನಾನು ಏನು ಕೆಲಸನೂ ಮಾಡ್ತಾಯಿದ್ದಿಲ್ಲ, ಮಗನ ನೋಡ್ಕೊಂಡು ಸುಮ್ಮನೆ ಕೂರ್ತಾಯಿದ್ದೆ. ಎಲ್ಲ ಕೆಲಸ ನಮ್ಮ ಅಕ್ಕನೇ ಮಾಡ್ತಾಯಿದ್ಲು. ಸೊ ಹಾಗಾಗಿ ಸ್ವಲ್ಪ ಸೋಂಬೇರಿಯಾಗಿ ಇವತ್ತು ಮನೇಲಿ ಯಾವ ಕೆಲಸನೂ ಮಾಡಿಲ್ಲ ಗಾಯ್ಸ್. ಫೈನಲಿ ಗಾಯ್ಸ್ ನಾವು ಮನೆಗೆ ಬಂದು ತಲುಪಿದ್ವಿ. ಚಿಕನ್ ಮಂದಿ ಎಲ್ಲ ತಿನ್ಕೊಂಡು ಬಂದ್ವಿ. ಹಾಗೆಯೇ ಇನ್ನೇನಿಲ್ಲ, ಊಟ ಮಾಡಿ ಬಂದ್ವಿ ಅಲ್ಲ. ಸೊ ಇನ್ನು ಮಲ್ಕೊಂಡು ನಿದ್ರೆ ಮಾಡೋದೆ ಗಾಯ್ಸ್. ಸೊ ಟಾಟಾ, ಬೈ ಬಾಯ್.